ಬಳ್ಳಾರಿ ದಣಿ ಜನಾರ್ದನ್ ರೆಡ್ಡಿ ಯಾರಿಗೊತ್ತಿಲ್ಲ ಹೇಳಿ. ಒಂದಲ್ಲ ಒಂದು ಹಗರಣಗಳ ಮೂಲಕ, ಹೇಳಿಕೆಗಳ ಮೂಲಕ ಸದಾ ಚಾಲ್ತಿಯಲ್ಲಿರೋ ವ್ಯಕ್ತಿ. ಪಾಪ ಈ ಬಾರಿ ಓಟ್ ಹಾಕೋ ಹಕ್ಕನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವರು ಹೊರಗಿದ್ದಕ್ಕಿಂತ ಒಳಗಿದ್ದಿದ್ದೇ ಜಾಸ್ತಿ ಅನ್ಸುತ್ತೆ. ಅಗ್ರಹಾರ ಅನ್ನೋದು ಇವ್ರಿಗೆ ತಂಗುದಾಣ ಇದ್ದ ಹಾಗೆ. ಆಗಾಗ ಭೇಟಿ ಕೊಟ್ಟು ಬರ್ತಾನೆ ಇರ್ತಾರೆ. ಅದೇನೇ ಇರ್ಲಿ, ಸದ್ಯಕ್ಕೆ ಅದನ್ನ ಬಿಡೋಣ. ಯಾಕಂದ್ರೆ ನಾನೀಗ ಮಾತಾಡಕ್ಕೆ ಹೊರಟಿರೋದು ಅವ್ರ ಬಗ್ಗೆ ಅಲ್ಲ, ಅವರ ಸುಪುತ್ರ ಕೀರ್ತಿ ರೆಡ್ಡಿ ಬಗ್ಗೆ. ಬಳ್ಳಾರಿಯಲ್ಲಿ ಮತದಾನ ನಡೀತಾ ಇರೋ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮಗ ಕೀರ್ತಿ ರೆಡ್ಡಿ ಅವರು ತಮ್ಮ ಮತವನ್ನ ಚಲಾಯಿಸುವುದರ ಮೂಲಕ ತಮ್ಮ ಹಕ್ಕನ್ನ ಪೂರ್ಣಗೊಳಿಸಿದ್ದಾರೆ. ನಂತರದಲ್ಲಿ ಮಾಧ್ಯಮದವರ ಜೊತೆ ಮಾತಾಡಿದ ಅವರು, ಮತ ಚಲಾಯಿಸುವುದು ಕೇವಲ ಹಕ್ಕು ಮಾತ್ರ ಅಲ್ಲ, ಅದೊಂದು ಅರ್ಹತೆ. ನನ್ನ ಕರ್ತವ್ಯವನ್ನ ನಿಭಾಯಿಸುವಂತ ಕಾರ್ಯ ಮಾಡಿದ್ದೇನೆ, ಅದರ ಬಗ್ಗೆ ನನಗೆ ಸಂತೋಷವಿದೆ ಎಂದರು. ಇದಕ್ಕಾಗಿಯೇ 4 ದಿನದ ಮುಂಚಿತವಾಗಿ ಲಂಡನ್ ಇಂದ ಬಂದಿದ್ದೇನೆ. ಇನ್ನೇನು 5 ದಿನಗಳಲ್ಲಿ ನನ್ನ ಎಕ್ಸಾಮ್ ಇದೆ, ಲಂಡನ್ಗೆ ತೆರಳ್ತಾ ಇದ್ದೀನಿ ಎಂಬುದಾಗಿ ತಿಳಿಸಿದ್ರು. ಮಾಧ್ಯಮದವರು, ನಿಮ್ಮ ಫ್ಯೂಚರ್ ಪ್ಲಾನ್ ಏನು, ರಾಜಕೀಯಕ್ಕೆ ಬರ್ತೀರಾ ಅಥವಾ ಸಿನಿಮಾ ರಂಗಕ್ಕೆ ಬರ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಕೀರ್ತಿ ರೆಡ್ಡಿ ಅವರು, ರಾಜಕೀಯಕ್ಕೆ ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಅಂತ ಖಂಡಿತ ಇದೆ. ಆದರೂ ನನ್ನ ಇಂಟ್ರೆಸ್ಟ್ ಪರ್ಸನಲ್ ಆಗಿ ಬಂದ್ಬಿಟ್ಟು ಚಿತ್ರರಂಗದಲ್ಲಿ ಇರೋದು. ಸೊ ನನ್ನ ಆಸೆ ಬಂದ್ಬಿಟ್ಟು ಒಂದು ಒಳ್ಳೆಯ ನಟನಾಗಿ ಎಲ್ಲರಿಗೆ ಮನೋರಂಜನೆ ನೀಡಬೇಕು ಅನ್ನೋದೇ ಬಿಟ್ಟು ಅದು ಮುಂದೆ ಈಗಲೇ ಏನು ಮಾಡ್ತೀವಿ. ಎಜುಕೇಶನ್ ಮುಗಿದ ನಂತರ ಜನಗಳಿಗೆ ಸೇವೆ ಮಾಡಬೇಕು ಅಂತ ಉದ್ದೇಶ ಖಂಡಿತವಾಗಿಯೂ ಇದೆ. ಆದರೆ ವೈಯಕ್ತಿಕವಾಗಿ ನನ್ನ ಆಸಕ್ತಿ, ಒಲವು ಚಿತ್ರರಂಗದ ಕಡೆ ಇದೆ ಎಂದು ಹೇಳುವುದರ ಮೂಲಕ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಅದೇನೇ ಇರಲಿ, ಲಂಡನ್ ಇಂದ ಬಂದು ಮತ ಚಲಾಯಿಸಿದ್ದು, ಕನ್ನಡ ಭಾಷೆ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದ್ರು ಕನ್ನಡದಲ್ಲೇ ಮಾತಾಡಿದ್ದು ಪ್ರಶಂಸನೀಯ.